ಶಂಕರಂ ಶಂಕರಾಚಾರ್ಯಂ ಬ್ರಹ್ಮಜ್ಞಾನ ಪ್ರವರ್ತಕಂ ವಂದೇಹಂ ಗುರುವರಂ ಶ್ರೀಕರಂ ಕರುಣಾಕರಂ. ಈ ಶಂಕರಾಚಾರ್ಯರ ಒಂದು ಅವತಾರ ಆಗುವ ಮುಂಚೆ, ಅವತಾರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಅವತಾರ ಆಗುವ ಮುಂಚೆ ಮುಖ್ಯವಾಗಿ ಈ ವೇದಗಳು ಅದನ್ನು ತುಂಬ ಕೀಳಾಗಿ ಕಾಣುವಂಥ ಒಂದು ಪರಿಸ್ಥಿತಿ ಉದ್ಭವಿಸಿತ್ತು. ಈ ವೇದಗಳು ಚತುರ್ಮುಖ ಬ್ರಹ್ಮನಿಂದ ಬಂದಂಥದ್ದು. ಆ ಚತುರ್ಮುಖ ಬ್ರಹ್ಮನಿಂದ ಬಂದಂಥ ವೇದವೇ ಎಲ್ಲೋ ಮೂಲೆ ಗುಂಪಾಗೋಕ್ಕೆ ಶುರುವಾದರೆ, ಅದು ಹಿಂದೆ ಹೋಗೋಕ್ಕೆ ಶುರುವಾದರೆ ಯಾರ ಒಬ್ಬರ ಒಂದು ಅವತಾರ ಬೇಕೇ ಬೇಕು ಇದನ್ನೆಲ್ಲ ಸರಿಪಡಿಸೋಕ್ಕೆ. ಏನಾಗೋಗಿತ್ತು ಆ ಕಾಲದಲ್ಲಿ ಅಂದರೆ, ಬೆಳಕಿನಿಂದ ಕತ್ತಲೆಯ ಕಡೆಗೆ ಹೋಗೋ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯಾಮ್ ಸಂಭವಾಮಿ ಯುಗೆ ಯುಗೆ ಅಂತ ಒಂದು ಮಾತಿದೆ. ಯಾವಾಗ ಈ ಧರ್ಮಕ್ಕೆ ಗ್ಲಾನಿ ಆಗುತ್ತೋ, ಅಂದರೆ ಧರ್ಮಕ್ಕೆ ಒಂದು ಸಂಚಕಾರ ಬರುತ್ತೋ, ಅಧರ್ಮ ತಾಂಡವವಾಡೋಕ್ಕೆ ಶುರುವಾಗುತ್ತೋ, ಆಗ ಪದೇ ಪದೇ ಒಂದು ದೈವಿಕ ಶಕ್ತಿಯ ಅವತಾರವಾಗತ್ತೆ ಮನುಷ್ಯನ ರೂಪದಲ್ಲಿ, ಭೂಲೋಕದಲ್ಲಿ ಅವತಾರವಾಗಿ ಈ ಒಂದು ಕತ್ತಲೆಯನ್ನು ತೊಳೆಯುವ ಕೆಲಸವನ್ನು ಮಾಡಲ್ಪಡುತ್ತದೆ. ಬೇರೆ ಬೇರೆ ದಾರ್ಶನಿಕರು, ಎಲ್ಲದಕ್ಕಿಂತ ಮೊಟ್ಟ ಮೊದಲ ಒಂದು ದರ್ಶನ ಚಾರುವಾಕ ದರ್ಶನ. ಈ ಚಾರುವಾಕ ದರ್ಶನ ಏನಪ್ಪ ಅಂದರೆ, ಕಟ್ಟಾ ನಾಸ್ತಿಕವಾದ ಅವ್ರದ್ದು. ದೇವರು ಇಲ್ಲ, ವೇದವೂ ಇಲ್ಲ, ಕಣ್ಣಿಗೆ ಏನು ಕಾಣುತ್ತೆ ಅದು ಮಾತ್ರ, ಕಣ್ಣಿಗೆ ಕಾಣದೇ ಇರೋದು ಯಾವುದೂ ಇಲ್ಲ, ಈ ಥರದ್ದೆಲ್ಲ ಜನಗಳಿಗೆ ಸ್ವಲ್ಪ ಸುಲಭವಾಗಿತ್ತು ಅಳವಡಿಸೋಕ್ಕೆ. ಹಂಗಾಗಿ ವೇದಗಳನ್ನೆಲ್ಲ ಬಿಟ್ಬಿಟ್ಟು ಈ ಚಾರುವಾಕ ದರ್ಶನದ ಹಿಂದೆ ಈವನ್ ವೈದಿಕರು ಹೋಗೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ರು. ಇದ್ರ ಬಗ್ಗೆ ಇನ್ನು ಸ್ವಲ್ಪ ವಿವರವಾಗಿ ನಿಧಾನವಾಗಿ ತಿಳ್ಕೊಳ್ಳೋಣ. ಈ ಚಾರುವಾಕ ದರ್ಶನ ಇರ್ಬೋದು, ಬೌದ್ಧ ದರ್ಶನ ಇರ್ಬೋದು, ಜೈನ ದರ್ಶನವಿರ್ಬೋದು, ಕಾಲಾಮುಖ, ಕಾಪಾಲಿಕ, ಸಾಂಖ್ಯರು ಮತ್ತು ಪೂರ್ವಮೀಮಾಂಸಾ. ಸೊ ಇವೆಲ್ಲ ಮುಖ್ಯವಾದ್ದು. ಜೊತೆಗೆ ಇನ್ನೂ ಹಲವು. ಇವೆಲ್ಲ ಏನಾಗೋಗಿತ್ತು ಅಂದರೆ, ನಮ್ಮ ವೈದಿಕ ಧರ್ಮವಾದ ವಿರುದ್ಧವಾದ ಧರ್ಮಗಳು, ವಿರುದ್ಧವಾದ ಸಿದ್ಧಾಂತಗಳು, ಈ ಎಲ್ಲ ಒಂದು ಸಿದ್ಧಾಂತದ ಪ್ರಭಾವದಿಂದ ನಮ್ಮ ವೈದಿಕ ಧರ್ಮ ಅಂದರೆ ನಾನ್ ವೇದಿಕ್ ಫಿಲಾಸಫಿ ಅಂತೀವಿ, ನಾಸ್ತಿಕವಾದ, ಈ ನಾಸ್ತಿಕವಾದ ಪ್ರವರ್ತಮಾನಕ್ಕೆ ಬಂದ್ಬಿಟ್ಟಿತ್ತು. ತುಂಬ ನಮ್ಮ ವೈದಿಕ ಪರಂಪರೆ ನಶಿಸಿ ಹೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಿತ್ತು ಈ ಅವೈದಿಕವಾದ ದರ್ಶನದಿಂದ, ಈ ನಾಸ್ತಿಕ ದರ್ಶನದಿಂದ. ಈ ಥರದ್ದೆಲ್ಲ ಆದಾಗ ಇದನ್ನೆಲ್ಲ ಸರಿಪಡಿಸೋಕ್ಕೆ ಯಾವುದೋ ಒಂದು ಅದ್ಭುತವಾದ ಶಕ್ತಿಯ ಪ್ರವೇಶ ಬೇಕೇ ಬೇಕಾಗತ್ತೆ. ಹಾಗಾಗಿ ಈ ಅವೈದಿಕ ಪದ್ಧತಿಯನ್ನು ಹೋಗಲಾಡಿಸಿ ವೈದಿಕ ಪದ್ಧತಿಯನ್ನು ತರಕ್ಕೆ, ನಮ್ಮ ವೇದಗಳಿಗೆ ಒಂದು ಮಾನ್ಯತೆಯನ್ನು ಕೊಡೋಕ್ಕೆ, ವೇದಗಳನ್ನೆಲ್ಲ ಇವರೆಲ್ಲ ಮಾನ್ಯತೆ ಮಾಡ್ತಾ ಇರಲಿಲ್ಲ ಹಿಂದೆ. ನಾವು ಯಾವ್ಯಾವ ದಾರ್ಶನಿಕರು ಹೇಳಿದೆ ಅವರೆಲ್ಲ. ಹಾಗಾಗಿ ಆ ವೇದವನ್ನು ಮಾನ್ಯತೆ ಮಾಡಬೇಕು, ಆ ವೇದದ ಒಂದು ಪ್ರಚಾರ ಆಗಬೇಕು, ವೇದದ ಬಗ್ಗೆ ಮತ್ತೊಮ್ಮೆ ಬೆಳಕನ್ನು ಮೂಡಿಸಬೇಕು. ಈ ಒಂದು ಎಲ್ಲ ಕಾರಣಗಳಿಂದ ಈ ಆದಿಶಂಕರಾಚಾರ್ಯರ ಒಂದು ಅವತಾರ ಭೂಮಿಯ ಮೇಲಾಯಿತು. ಅದಕ್ಕೆ ಒಂದು ಕಡೆ ಶಂಕರಾಚಾರ್ಯರು ಹೇಳ್ತಾರೆ, ಮನುಷ್ಯ ತಲೆ ಬೋಳಿಸ್ಕೊಂಬಿಟ್ಟು, ಜುಟ್ಟು ಬಿಟ್ಬಿಟ್ಟು, ಕಾವಿ ಬಟ್ಟೆ ಹಾಕೊಂಬಿಟ್ಟು, ಬಿಳಿ ಬಟ್ಟೆ ತೊಟ್ಕೊಂಬಿಟ್ರೆ ಅವ್ರನ್ನ ಸನ್ಯಾಸಿ ಅಂತ ಹೇಳೋಕ್ಕಾಗಲ್ಲ, ಅವ್ರನ್ನ ಆಧ್ಯಾತ್ಮ ಜೀವಿಗಳು ಅಂತ ಹೇಳೋಕ್ಕಾಗಲ್ಲ. ಅವರಲ್ಲಿ ಅದಕ್ಕೆ ಬೇಕಾದ ಒಂದು ಗುಣಗಳು ಇರಬೇಕು ಅಂತ ಯಾರೋ ನಮ್ಮ ಶಂಕರಾಚಾರ್ಯರೇ ಒಂದು ಕಡೆ ಹೇಳ್ತಾರೆ. ಅದಕ್ಕೆ ಜಟಿಲೋ ಮುಂಡಿ ಲುಂಚಿತ ಕೇಶವ ಕಾಷಾಯಾಂಬರ ಬಹುಕೃತ ವೇಷ ಪಾಷಾಯಾನಪಿಚಲ ಪಶ್ಯತಿ ಮೋದಃ ಉದರ ನಿಮಿತ್ತಂ ಬಹುಕೃತ ವೇಷ. ಅಂದರೆ ಈ ಥರದೆಲ್ಲ ವೇಷಭೂಷಣಗಳನ್ನ ಹಾಕ್ಕೊಂಡು ವೈದಿಕ ಧರ್ಮವನ್ನೇ ಪಾಲನೆ ಮಾಡದೇ ಇದ್ದರೆ ಅದು ಯಾವ ರೀತಿ ಸನ್ಯಾಸತ್ವ? ಹಾಗಾಗಿ ಇದನ್ನೆಲ್ಲ ಒಂದು ಸರಿಪಡಿಸುವ ಉದ್ದೇಶಕ್ಕೆ ಅದಕ್ಕೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತಿದೆ. ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ, ಸೊ ಕತ್ತಲಿನಿಂದ ಬೆಳಕಿನ ಕಡೆಗೆ ಈ ಒಂದು ಪ್ರಪಂಚವನ್ನು ತಗೊಂಡು ಹೋಗಬೇಕಿತ್ತು. ಆ ಒಂದು ಉದ್ದೇಶಕ್ಕೆ ಆದಿಶಂಕರಾಚಾರ್ಯರ ಜನನವಾಯಿತು. ಹರಿ ಓಂ.